ಈ ರೀತಿ ಪ್ರತಿ ಸಲ ಸಮಸ್ಯೆಗಳಾದಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ? ಕಣ್ಣು ದೇಹದ ಜೀವನದ ಮುಖ್ಯ ಅಂಗ. ಇಲ್ಲ, ಆ ಗಳಿಗೆಯಲ್ಲಿ ಸುಳ್ಳು ಯಾಕೆ ಹೇಳಿ, ಇವತ್ತು ಹೇಳೋದಷ್ಟು ಸುಲಭನಾಗಿ ಇದ್ದೆ ಅಂತ ಇಲ್ಲ. ಗಾಬರಿ ಆಯಿತು, ಭವಿಷ್ಯ ಏನು, ಇನ್ನೂ ಚಿಕ್ಕ ವಯಸ್ಸು ನನಗೆ, ಹೀಗಾಗಿ ಯಾವ ಪ್ರೊಫೆಷನ್ಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ, ನಾಟಕದಲ್ಲಿ ಜೀವನ ಮಾಡೋಕ್ಕಾಗಲ್ಲ, ಬರೀ BSc 3ನೇ ಕ್ಲಾಸ್ನಲ್ಲಿ ಪಾಸಾಗಿದ್ದೀನಿ, ಆ ಥರದ್ದು ಕ್ವಾಲಿಫಿಕೇಷನ್ನು ಇಲ್ಲ, ಏನು ಮಾಡಬೇಕು ಅಂತ ಕಣ್ಣಲ್ಲಿ ನೀರು ದುಃಖ ಎಲ್ಲ ಆಯಿತು. ಆಮೇಲೆ ಇಲ್ಲ, ಏನಾದರೂ ಮಾಡಿ ಬದುಕಲೇಬೇಕಲ್ಲ, ಮಾಡೋಣ, ಏನಾಗುತ್ತೋ ನೋಡೋಣ ಮುಂದೆ ಎಲ್ಲಾದರೂ. ಅಷ್ಟೊತ್ತಿಗೊಂದು ಇನ್ನೂ ಗುಮಾಸ್ತನ ಕೆಲಸ ಒಂದು ಮಾಡಿದ್ದೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಅಂಥದ್ದೇ ಇನ್ನೊಂದು ಯಾರಾದರೂ ಕೊಡ್ತಾರೆ ಅನ್ನೋ ಧೈರ್ಯ ಮಾಡ್ಕೊಂಡು ಯಾರಿಗೂ ಹೇಳಲಿಲ್ಲ, ನಾನೇ ನೊಂದ್ಕೊಂಡೆ. ಬಟ್ ಲಕ್ಕಿಲಿ ಎಲ್ಲ ಬಂದು ಅಷ್ಟೇ. ಅವು ಏನು ಪೀಕ್ ಸಿನಿಮಾದಲ್ಲಿ ಭಾಳ ಪಾಪ್ಯುಲರ್ ಆಗಿ ಕೂತಿದ್ದಾಗ 5, 6, 7 ಪಿಕ್ಚರ್ ಕೈನಲ್ಲಿದ್ದಾವೆ. ಅಂಥ ಟೈಮ್ನಲ್ಲಿ ಆಗಿದ್ದಿದ್ದೆಲ್ಲ ನಾನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಯಾವುದು ಹೇಳಿದ್ದು ನಾನು, ಗಂಟ್ಲಾಗಿದ್ದು ಜ್ವಾಲಾಮುಖಿ ಟೈಮಲ್ಲಿ ಅವ ಮದುವೆ ಆಗಿದ್ದೆ. ಆಮೇಲೆ MLA ಆದಾಗ, ಯಾವುದೇ MLA ಆದಾಗ ಜ್ವಾಲಾಮುಖಿ ಡಬ್ಬಿಂಗ್ ಟೈಮಲ್ಲಿ ಅದಕ್ಕೆ ಹಿಂದೆ ಕಿವಿ ಆಗಿದ್ದು, ಅವಾಗ ಭಾಳ ಭಯ ಬಂತು ಕಿವಿ ಆದಾಗ. ಅದಕ್ಕಿಂತ ಬುರುಡೆ ಏಟಾದಾಗ ಹೋಗೇ ಬಿಟ್ಟೆ. ಅದು ಅವಾಗಿನ್ನೂ ಮದುವೆ ಆಗಿರಲಿಲ್ಲ, ಅದು ನನಗೆ ಅಷ್ಟೊಂದು ಯೋಚನೆ ಇರ್ತಿರಲಿಲ್ಲ. ಇನ್ನು ಆರ್ಟ್ ಆದಾಗ ಅಷ್ಟೊತ್ತಿಗೆ ಮೆಚೂರ್ಡ್ ಆಗಿಬಿಟ್ಟಿದ್ದೆ. ಆರ್ಟ್ ಆಗಿದ್ದು 2019ನಲ್ಲಿ, 7 ವರ್ಷದಿಂದ. ಆ ಡಾಕ್ಟ್ರು, ನಾನು ಕುಸ್ತು ಬಿದ್ದೆ ನಾಟಕದಲ್ಲಿ, ಮಾತ್ರ ಮಾಡ್ತಿರ್ಬೇಕಾದ್ರೆ ಮುಖ್ಯಮಂತ್ರಿ ನಾಟಕದ ಚೌಡಯ್ಯದಲ್ಲಿ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡೋಕ್ಕಾಗಲಿಲ್ಲ, ಕೂತೆ ಮಾಡ್ತೀನಪ್ಪ ಅಂತ ಮಾಡಿ ಆಚೆ ಬಂದ ತಕ್ಷಣ ಡೌಟ್ ಬಂತು, ನಡಿ ಆಸ್ಪತ್ರೆಗೆ ಅಂತ ಕರ್ಕೊಂಡೋದೆ. ಡಾಕ್ಟ್ರು ನೋಡಿದ್ರು, ಅಡ್ಮಿಟ್ ಆಗಿಬಿಡಿ, ಅಂಜಿಯೋ ಮಾಡಿಬಿಡ್ತೀನಿ. ಆಮೇಲೆ ನಾನು ಅಲ್ಲೂ ಕೂಡ ಕೇಳ್ತೀನಿ, ಲಂಡನ್ಗೆ ಹೋಗ್ಬೇಕಾಯ್ತು 15 ದಿವಸ ಆದಮೇಲೆ ನಾಟಕ ಆಡೋಕ್ಕೆ. ಈಗ ಹೋಗ್ಬೇಕು ಸರ್, ಕಳಿಸ್ತೀನಿ, ಆಮೇಲೆ ನೋಡೋಣ, ಮೊದಲು ಅಡ್ಮಿಟ್ ಅಂತ ಬೈದು ಅಡ್ಮಿಟ್ ಮಾಡಿಸಿದ್ರು. ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು, 85-95%. ಸೊ ಮಿರಾಕಿಲ್, ಓಪನ್ ಹಾರ್ಟ್ ಸರ್ಜರಿನೇ ಮಾಡಬೇಕು ಅಂತ ಅಡ್ಮಿಟ್ ಮಾಡಿಕೊಂಡ್ರು. ಆವಾಗ ಒಂದು ಮನಸ್ಸು ಬಂದಿತ್ತು, ಇನ್ನು ನಾನು ಇರೋದಿಲ್ಲ, ಧೈರ್ಯ ಹೇಳೋದು ಒಳ್ಳೆಯದು ಮಕ್ಕಳಿಗೆ, ಇವರಿಗೆಲ್ಲ ಅನ್ನೋ ಥರದಲ್ಲಿ ಇತ್ತು. ಅವ್ರಿಗೂ ಧೈರ್ಯ ಬೇಡ ಹೇಳೋದು, ಯಾಕೆ ಅಂತಂದರೆ ಇನ್ನೂ ಗಾಬರಿ ಯಾಕೆ ಆಗ್ತಾರೆ ಅಂತ. ಇದು ಮಾಡಿದ್ರು, 4.25 ಗಂಟೆ ಆಪ್ರೇಷನ್ ಆಯಿತು. ಅದಾದ್ಮೇಲೆ 100 ಸಿನಿಮಾ ಮಾಡಿದಿರಿ? ಮಾಡಿದ್ದೀನಿ, ಹೆಚ್ಚು ಓಡಾಡಿದ್ದೀನಿ. ಆಮೇಲೆ ಒಂದು 5-6 ಸತಿ ವಿದೇಶಕ್ಕೆ ಹೋಗಿ ಬಂದ್ರಿ, ಕಿರುತೆರೆಯಲ್ಲಿ ಬ್ಯುಸಿ ಆಗಿದ್ದೀರಿ, 100 ಸಿನಿಮಾಗಳಿಗಿಂತ ಹೆಚ್ಚು ಮಾಡಿದ್ದೀರಿ. ಅಂದರೆ ನನಗೆ ಈ ಧೀಮಾಕ್ ಬರಲಿಲ್ಲ, ಇದು ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀನಿ, ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದೀನಿ, ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದೀನಿ, ಇದೆಲ್ಲ ನಾಟಕ ಯಾಕೆ ಮಾಡಬೇಕು, TV ಯಾಕೆ ಮಾಡಬೇಕು, ಇದೆಲ್ಲ ಯಾಕೆ ಹೋಗ್ಬೇಕು ಹೋರಾಟಕ್ಕೆ ಅಂತ ಅನ್ನಿಸ್ಲೇ ಇಲ್ಲ. ಎಲ್ಲನೂ ಮಾಡಬೇಕು ಅಂತಲೇ ಅನ್ನಿಸ್ತು. ಕೊನೆಗೆ ತೃಪ್ತಿ ಸಿಕ್ತಿ. ಇದು ನಮ್ಮ ನಾಟಕದವ್ರ ಜೊತೆ ಹೋಗಿ ಒಂದು ಪಟ್ಟಣದಲ್ಲಿ ಇಡ್ಲಿನೋ ಚಿತ್ರಾನ್ನೋ ತಿಂತೀನಲ್ಲ, ಎಲ್ಲಿಂದಲೋ ಕಟ್ಸ್ಕೊಂಬಂದಿರ್ತಾರಲ್ಲ, ಅದು ತಿಂತೀನಲ್ಲ, ಅದೇ ಖುಷಿ ಸಿಗೋದು. ಸರಿ, ರಂಗಭೂಮಿ ನಂಟನ್ನು ಬಹಳ ಜನ ಕಡ್ದುಕೊಂಡ್ಬಿಡ್ತಾರೆ ಬೆಳೀತಾ ಬೆಳೀತಾ. ರಾಜಕೀಯ ರಂಗ ಪ್ರವೇಶ ಆದಾಗ, ಕಿರುತೆರೆ ಹಿರಿತೆರೆ ಆದಾಗ. ನೀವು ಇವತ್ತಿಗೂ ತಿಂಗಳಿಗೊಂದು ಸಲ ನಾಟಕ ಮಾಡ್ತಿರಲ್ಲ, ಆ ನಂಟು ಹೆಂಗೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆಯ್ತು ನಿಮ್ಗೆ? ಅದಕ್ಕೆ 2 ಕಾರಣ ಇದೆ. ಒಂದು, ನಾಟಕದಿಂದಲೇ ನಾನು ನಟ ಆಗಿದ್ದು. ಮೂಲತಃ ನಟನೆ ಅಂತ ಬಂದಿದ್ದೆ, ಅಲ್ಲಿಂದ ಬಂತು. ಅದರಿಂದ ನನಗೆ TV ನಲ್ಲಿ ಸಿಕ್ಕಿರ್ಬೋದು, ಅದರಿಂದ ಇದೆಲ್ಲ ಗೊತ್ತಿದೆ. ಇದ್ರ ಜೊತೆಗೆ ಒಂದು ತಂಡದಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಆ ತಂಡದಿಂದಲೂ ಹೆಸರು ಮಾಡಿದೆ ನಾನು. ಈಗ ತಂಡ ಉಳಿಬೇಕಾದ್ರೆ ನಾನು ಪಾಪ್ಯುಲರ್ ಆದಮೇಲೆ ಬಿಟ್ಟು ಹೋಗ್ಬಿಟ್ರೆ ಆ ತಂಡಕ್ಕೆ ತೊಂದರೆ ಆಗುತ್ತೆ. ಸೊ ಅದನ್ನು ಜ್ಞಾಪಕ ಇಟ್ಕೊಳ್ಳೋಣ. ಊಟ ಹಾಕಿದ್ದು, ಅನ್ನ ಹಾಕಿದ ಜಾಗ ಸರಿ, ಅದೊಂದು. ಇನ್ನೊಂದು, ಎಲ್ಲೋ ಒಂದು ಕಡೆ ಈ ಮುಖ್ಯಮಂತ್ರಿ ತುಂಬ ಪಾಪ್ಯುಲರ್ ಆದಮೇಲೆ ಎಷ್ಟು ಸಾಧ್ಯವೋ ಅಷ್ಟು ನಾನು ಕೊನೆ ತನಕ ಮಾಡೋಕ್ಕೆ ಪ್ರಯತ್ನ ಮಾಡೋಣ, ದಾಖಲೆನಾದರೂ ಆಗುತ್ತೆ. ಆಮೇಲೆ ನಮ್ಮ ರಂಗಭೂಮಿಲಿ ಹೆಂಗೆ ಅಂದರೆ, ಒಂದು ನಾಟಕ ಸಕ್ಸಸ್ ಆಗುತ್ತೆ, 3 ನಾಟಕ ಫೇಲ್ ಆಗ್ತವೆ. ಫೇಲ್ ಆಗಿದ್ದ ನಾಟಕ ದುಡ್ಡು ಖರ್ಚು ಎಲ್ಲ ಹುಟ್ಟೋದು ಕಷ್ಟ ಆಗುತ್ತೆ. ಈ ನಾಟಕದಲ್ಲಿ ಬಂದರೆ ಅದನ್ನು ಕಾಕ್ಕೋಬೋದಲ್ಲ, ಹಾಗಾದರೆ ನಾನು ಬರೋದ್ರಿಂದ ಅದಾಗತ್ತೆ ತಾನೇ, ಆ ಥರ ಯೋಚನೆ. ಆಮೇಲೆ ನನಗೆ ಎಷ್ಟೋ ಕಡೆ ದುಡ್ಡು ಬರ್ತದೆ, ಸಾವಿರಾರು ಗಟ್ಟಲೆ ಬರ್ತಾಯಿದೆ. ಈ ನಾಟಕಕ್ಕೋಸ್ಕರ ಒಂದು ಏರೋಪ್ಲೇನಿಗೆ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದು ನಾಟಕ ಆಡೋದ್ರೆ ನನಗೂ ತೃಪ್ತಿ ಸಿಗುತ್ತೆ, ನಾಟಕನೂ ಆದಂಗೆ ಆಗುತ್ತೆ, ಆ ಜೀವನವೂ ಬಿಟ್ಟಂಗೆ ಆಗಲ್ಲ, ಅದರ ನೆಮ್ಮದಿನೂ ಸಿಗುತ್ತೆ, ಅವ್ರ ಜೊತೆಲಿ ಕಾಲ ಕಳೆದಂಗೆ ಆಗುತ್ತೆ, ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋ ದೃಷ್ಟಿಯಿಂದ ಮಾಡೋಕ್ಕೆ ಹೋಗಿದ್ದು. ಈಗ ನೋಡಿ, ನಮ್ಮ ರಂಗ ಕಲಾಗಂಗೋತ್ರಿಗೆ 56 ವರ್ಷ ಆಗಿದೆ ಶುರುವಾಗಿ. 56 ವರ್ಷ. ನಾನು 5 ವರ್ಷ ಆದಮೇಲೆ ಸೇರ್ಕೊಂಡಿದ್ದೆ, 51. ಈಗ ನನಗೆ 51 ವರ್ಷ ಅದರ ಸಂಬಂಧ. 45 ವರ್ಷದಿಂದ ಈ ನಾಟಕ ಮಾಡಿದ್ದು, ಬಣ್ಣ ಹಾಕಿದ್ದು 50ನೇ ವರ್ಷದಿಂದ ನಾನು ಈ ನಾಟಕ ಮಾಡಿದ್ದು 45 ವರ್ಷಗಳಿಂದ. ಡಿಸೆಂಬರ್ 1980 ಡಿಸೆಂಬರ್ 6 ಶೋ ಮಾಡಿದ್ದೆ ಒಟ್ಟಿಗೆ ನಾನು. ಹಾಗಾಗಿ ರಾಜಾರಾಮ್ ಡೈರೆಕ್ಟ್ರು, ನಾನು ಇದು ಮಾಡಿದ್ದು, ಆ ನಾಟಕ ಮಾಡಿದ್ದು. ಅಲ್ಲಿಗೆ ಪಾಪ್ಯುಲರ್ ಆಯಿತು, ಹೌಸ್ಫುಲ್ ಆಗ್ತಾ ಒಳ್ಳೆ ಕ್ರೌಡ್ ಬರೋಕ್ಕೆ ಶುರು ಆಗ್ಬಿಡ್ತು. ಅದು ಟೈಟ್ಲಿಗೂ ಏನೋ ಆ ಟೈಮ್ನಲ್ಲಿ ಅವತ್ತು. ಆಮೇಲೆ ನಾನು ಹೆಸರು ಮಾಡಿದ್ನಲ್ಲ.
ಇವತ್ತಿನವರೆಗೂ ಕೂಡ ಹೌಸ್ಫುಲ್ ಥರನೇ ಹೋಗ್ತದೆ ಹೆಸರು ಎಲ್ಲ ಹಾಕಿದ್ರು ಕೂಡ. ಅದಕ್ಕೋಸ್ಕರ ಏನು ಮಾಡಿದೆ ರಾಜಾರಾಮ್ ಅವ್ರು ನಮ್ಮ ತಂಡಕ್ಕೆ ಕೇಳಿ ಪ್ರತಿ ತಿಂಗಳು 1 ಅಥವಾ 2 ದಿನ ನಿನಗೆ ಮೀಸಲಿಡ್ತೀನಿ, ಶೋ ಹಾಕ್ಕೊಳ್ಳಿ, ಹೆಂಗೋ ಹೌಸ್ಫುಲ್ ಆಗುತ್ತೆ, ಬೇರೆ ನಾಟಕ ಲಾಸ್ ಮಾಡ್ಕೊಳ್ಳಿ ಹಿಂಗೆ ನಾವು ಮಾತಾಡಿಕೊಂಡು ಮದ್ರಾಸ್ನಲ್ಲಿದ್ದರೂ ಬಂದು ಶೂಟ್ ಮಾಡ್ಕೊಂಡು ಹೋಗ್ತಿದ್ದೆ, ಮಂಗಳೂರಿನಲ್ಲಿದ್ದರೂ ಬಂದು ಪಾತ್ರ ಮಾಡ್ಕೊಂಡು ಹೋಗ್ತಿದ್ದೆ. ಈಗಲೂ ಮಾಡ್ತಾಯಿದ್ದೆ. ಈಗ ಅಷ್ಟೆಲ್ಲ ಮಾಡಿ 900ನೇ ಶೋವಿಗೆ ಬಂದಿದ್ದೀನಿ. ನಿಮ್ದು ಯಾವಾಗ ರಿಲೇ ಆಗ್ತಿದ್ದು ನಂಗೆ ಗೊತ್ತಿಲ್ಲ. 20ನೇ ತಾರೀಕು ಜೂನು ನಾಟಕ ಮತ್ತೆ ಮುಖ್ಯಮಂತ್ರಿ ಅನ್ನೋ ನಾಟಕ 900ನೇ ಶೋ ಉಚಿತವಾಗಿ ಮಾಡಿಸ್ತಾ ಇದ್ವಿ ನಮ್ಮ ಸಂಸ್ಥೆಯಿಂದ. ಅವತ್ತು ಬೆಳಗ್ಗೆ ಇನ್ನೊಂದು ನಾಟಕ ಇವತ್ತಿನ ರಾಜಕಾರಣ ಇದೆಯಲ್ಲ, ಕಿತ್ತಾಟ, ಮಂತ್ರಿ ಪದವಿಗಳ ಕಿತ್ತಾಟ, ಅದರದ್ದೊಂದು ಮತ್ತೆ ಮುಖ್ಯಮಂತ್ರಿ ಅಂತ ಒಂದು ಬರ್ಸಿದ್ದೆ. ಅದು 2 ಮಾಡ್ತಾ ಇದ್ದೆ. ಅಂದರೆ ಆ ತೃಪ್ತಿ ನನಗೆ ಯಾಕೆ ಸಿಕ್ಕಿದೆ ಅಂತ ಅದು ಮಾಡೋದೇ ಒಂದು ಖುಷಿ ನನಗೆ. ಆಮೇಲೆ ಪ್ರತಿದಿನ ಆ್ಯಕ್ಟಿಂಗ್ ಕಲಿಬೋದು ನಾವು ಪ್ರತಿ ಸರಿನೂ. ಸಿನಿಮಾದಲ್ಲಿ ಹಂಗಾಗಲ್ಲ, ಯಾರೋ ಹೇಳ್ತಾರೆ ಕಟ್ ಮಾಡ್ತಾರೆ. ಇದಕ್ಕೆ ನಾವು ಹೋದ್ಮೇಲೆ ಅಲ್ಲಿಗೆ ಈ ವಯಸ್ಸಾಗಲಿ ಆ ವಯಸ್ಸಾಗಲಿ ಅಲ್ಲಿಗೆ ಫಸ್ಟ್ ಅಲ್ವೇ ನಮ್ಮ, ನೀನು ಬಂದು ಕೂತ್ಕೊಳ್ಳೋ ನೋಡುವಾಗ ನನಗೆ ಫಸ್ಟೇ ಅಲ್ವ ನಿಮಗೆ ಕಾಣಿಸೋದು. ಹಾಗಾಗಿ ಅದನ್ನು ಬಿಡಲಿಲ್ಲ. ಟಿ ವಿ ಅದರಲ್ಲಿ ತೃಪ್ತಿ. ಟಿ ವಿ ಯಾಕೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂತಂದರೆ ಸಿನಿಮಾದಲ್ಲಾದರೂ ಜನ ಮರಿಬೋದು. ನಾನು ಸಿನಿಮಾ ಬರದೇ ಇದ್ರೆ 5 ದಿವಸ 5 ತಿಂಗಳೋ ವರ್ಷನೋ ಮರ್ತೋಗ್ತಾರೆ. ನಾಟಕ ಕಡಿಮೆ ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಟಿ ವಿ ನೇರವಾಗಿ ಅವ್ರ ಮನೆಗೆ ಹೋಗ್ತೀನಲ್ಲ ಎವ್ರಿ ಡೇ, ಯಾರು ಇಷ್ಟ ಇರಲಿಲ್ಲದೆ ನೋಡ್ತಾರೆ. ಆಮೇಲೆ ನಾನು ಚಂದ್ರು ಇದ್ದಾರೆ ಜೀವಂತವಾಗಿ ಅಂತಲ್ಲ ಅದ್ರೂ ಗೊತ್ತಾಗುತ್ತೆ, ಮತ್ತು ಆ್ಯಕ್ಟಿವ್ ಆಗಿದ್ದಾರೆ ಇನ್ನೂ ಚಂದ್ರು ಅಂತಲ್ಲ ಆದರೂ ಆಗುತ್ತೆ. ಆಮೇಲೆ ಪಾಪ್ಯುಲರು ಇರ್ತೀನಿ ಅಂತ ಅಲ್ಲಿ ಮಾಡ್ತೀನಿ. ಸಿನಿಮಾ ಹೆವಿ ದುಡ್ಡು ಸಿಗುತ್ತೆ, ಹೋಗ್ತೀನಿ, ಪಾತ್ರ ಮಾಡ್ತೀನಿ, ಬರ್ತೀನಿ. ಈ ಮಧ್ಯದಲ್ಲಿ ನನ್ನ ಕೊಡುಗೆ ಏನು ಸಮಾಜಕ್ಕೆ? ಚಿಕ್ಕ ಬಡತನದಲ್ಲಿದ್ದೆ, ಮಠದಲ್ಲಿ ಓದಿ ಬಂದೆ, ವಾರದನ್ನ ಊಟ ಮಾಡಿದ್ದೀನಿ, ಎಲ್ಲ ಮಾಡಿದ್ದು, ಅಕ್ಕ ತಂಗಿದ್ದಿರ ಮನೇಲಿದ್ದು ಬಂದೆ. ಇಷ್ಟೆಲ್ಲ ಭಗವಂತ ಕೊಟ್ಟಿದ್ದಾನೆ, ಪ್ರಕೃತಿ ಕೊಟ್ಟಿದೆ, ನನಗೆ ಈ ಜಾಗ ಕೊಟ್ಬಿಟ್ಟಿದೆ ಅಂದರೆ ನನ್ನಿಂದ ಕೊಡುಗೆ ಏನು ಅಂದಾಗ ಈ ನಾಟಕದಿಂದ ಬೇಕಾದಷ್ಟು ಶೋಗಳನ್ನ ಸಹಾಯಧನ ಮಾಡಿದ್ದೀನಿ. ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗಿರ್ಬೋದು, ಬ್ಲೈಂಡ್ ಸ್ಕೂಲ್ಗಳಿರ್ಬೋದು, ಯಾವ್ದಾರ ನಾಟಕದವ್ರ ಮದುವೆ ಮುಂಜಿಗೆ ತೊಂದರೆ ಆದಾಗ ಫ್ರೀ ಶೋ ಕಲೆಕ್ಷನ್ ಎಲ್ಲ ಅವರೇ ಮಾಡ್ಕೋಬೋದು. ಆಮೇಲೆ ಯಾವ್ದಾರ ಸಮಾಜದಲ್ಲಿ ಬಿಲ್ಡಿಂಗ್ ಕಟ್ಸಿದ್ರೆ ಸ್ಕೂಲ್ ಕಟ್ಸ್ತೀವಿ ಅಂತಂದರೆ ಅದೊಂದು ಸಹಕಾರ ಆಯ್ತಲ್ಲ, ಅದನ್ನು ಕೊಟ್ಟೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಕಾಲ ಕಳಿಬೇಕಲ್ಲ. ಟೋಟಲ್ 30 ದಿವಸದಲ್ಲಿ ಮನೆಗೆ ಅಂತ ಬಿಟ್ಟು ಮಿಕ್ಕಿದ ದಿವಸ ನಾನು ಹೆಂಗಾದರೂ ಎಂಗೇಜ್ ಆಗಿರ್ಬೇಕಿಲ್ಲದ್ರೆ ತಪ್ಪಾಗುತ್ತೆ ಅನ್ನೋ ದೃಷ್ಟಿಯಿಂದ ಕನ್ನಡದ ಹೋರಾಟ ಇತ್ತಲ್ಲ, ಅವಾಗ ನನ್ನ ಕನ್ನಡದ ಮೇಲೆ ಅಪಾರವಾದ ಪ್ರೇಮ ಯಾಕೆ ಬಂತಂದರೆ ಬೇರೆ ಭಾಷೆ ಬರ್ತಿರ್ಲಿಲ್ಲ, ಅದಕ್ಕೆ ಪ್ರೇಮ ಬಂತು. ಅದು ಸತ್ಯನೇ. ಆಮೇಲೆ ಇದು ಮಾತಾಡೋದು ಕಲ್ತ್ಕೊಂಡಿದ್ದೀನಿ. ಆವಾಗ ಭಾರತ ದೇಶ ಒಂದು ಸಂತೋಷ, ರಾಜ್ಯ ಭಾಷೆ ಮೇಲಾಗಿರೋದು, ಭಾಷೆ ನಮ್ಮ ಅದಕ್ಕೆ ಹೋರಾಟಗಳಿದೆ, ಅದು ಕಂಟಿನ್ಯೂಸ್. ಹಾಗಾಗಿ ಈ MLA ಅದೇ, MLC ಅದೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಚೇರ್ಮನ್ ಅದೇ, ಆಕಸ್ಮಿಕ ಎಲ್ಲದರಲ್ಲೂ ಎಂಗೇಜ್ ಟೈಮ್ ಕೊಟ್ಕೊಂಡು 1 ತಿಂಗಳಲ್ಲಿ ಅಷ್ಟು ಹಂಚ್ಕೊಂಡು ಮಾಡ್ತಾನೆ. ಇವತ್ತು ಸೀರಿಯಲ್ ನೀವು ಭಾಗ್ಯಲಕ್ಷ್ಮಿ ನೋಡಿ ಬರ್ತೀನಿ, ಮುಗಿತಾ ಬಂದಿದೆ. ಈಗ ನಾಟಕ ಈಗ ಹೇಳ್ದೆ ಮಾಡ್ತಿದ್ದೀನಿ. ಸಿನಿಮಾ ಯಾವುದೋ 2 ಬಡವರು ಸಣ್ಣ ಪ್ರೊಡಕ್ಷನ್ನವ್ರು ಕೊಡ್ತಾರಲ್ಲ, ಅವ್ರಿಗೂ ಮಾಡಿದೆ. ಹೋರಾಟಕ್ಕೆ ಹೋಗಿ ಬಂದು ಈಗ ಬೆಳಗ್ಗೆ ಒಂದು ಮೀಟಿಂಗ್ ಇತ್ತು. ಈ ಸರ್ಕಾರಗಳು ಇಷ್ಟೊಂದು ಫೇಲ್ ಆಗ್ತಾ ಇದ್ದಾವಲ್ಲ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅನ್ನೋದು ಯಾರೋ ಕರೆದಿದ್ರು. ಅದಕ್ಕೆ ನಾನು ಏನು ನಿಮ್ಗೆ ಸಹಾಯ ಮಾಡ್ತೀನಿ ಬನ್ನಿ, ಏನು ಮಾಡಬೇಕು ಅಂತ ಹೋಗಿ ಕೂತ್ಕೊಂಡು ಮಾತಾಡ್ಬಿಟ್ಟು ನಿಮ್ಮ ಹತ್ರ ಬಂದಿದ್ದೀನಿ.